ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನಿಮ್ಮ ಫೀಡಲ್ಲಿ ಬಂದಿದ್ರೆ, ಅದು ರಾತ್ರಿ ಬಂದಿದ್ರೆ, ಡಾರ್ಕ್ ನೈಟಲ್ಲಿ ಬಂದಿದ್ರೆ, ಈ ಒಂದು ಮೆಸೇಜ್, ಈ ಒಂದು ರೀಡಿಂಗ್ ನಿಮಗೋಸ್ಕರ ಬಂದಿದೆ. ಈ ಒಂದು ರೀಡಿಂಗ್ ಫೋರ್ ಬೆಳಗಿನ ಜಾವ 4 ಗಂಟೆಗೆ ನೋಡ್ತಾ ಇರ್ಬೋದು ಈ ವಿಡಿಯೋನ, ಅಥವಾ 10 ಗಂಟೆಗೆ ನೋಡ್ತಿರ್ಬೋದು, 11 ಗಂಟೆಗೆ ನೋಡ್ತಿರ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಯಾಕೆ ಬಂದಿದೆ ಅಂದರೆ, ಯು ಆರ್ ಸ್ಲೀಪ್ಲೆಸ್, ಲೈಕ್ ನಿದ್ದೆ ಇಲ್ಲ ನಿಮಗೆ, ತುಂಬ ಟೆನ್ಷನ್ಸ್ ಇದೆ, ತುಂಬ ಯೋಚನೆ ಇದೆ, ತುಂಬ ಅಲರ್ಟ್ ಆಗಿದ್ದೀರಾ. ನಿಮ್ಮ ಲೈಫಲ್ಲಿ ಒಂಥರ ಭಯ ಇದೆ, ಫಿಯರ್ ಇದೆ, ಅವೇಕನ್ ಆಗಿದ್ದೀರಾ. ಯುನೋ ಈ ಒಂದು ನಿಮಗೆ ಎಲ್ಲ ಥರ ಅಂಥದ್ದೇನು ಅಂದರೆ ಕೇಳ್ಬೋದು ಯಾರಾದರೂ, ಏನಿದೆ, ಯು ಆರ್ ವೆರಿ ಹ್ಯಾಪಿ, ಯು ಆರ್ ಇನ್ ಎ ಗುಡ್ ಪ್ಲೇಸ್, ತುಂಬ ಒಳ್ಳೆ ಪ್ಲೇಸಲ್ಲಿ ಇದೆಯಾ, ಬಟ್ ಆದರೂ ಯಾಕೆ ಈ ಥರ ನೀನು ಯೋಚನೆ ಮಾಡ್ತಾ ಇದೆಯಾ ಅಂತ. ಯಾಕಂದರೆ ಅದನ್ನು ಹೇಳ್ಕೊಳ್ಳೋ ಸ್ಥಿತಿನಲ್ಲಿಲ್ಲ ನೀವು ಅಂಥವ್ರು ಈ ವಿಡಿಯೋನ ನೋಡ್ತಾ ಇರ್ತೀರಾ. ಸೊ ನಿಮಗೆ ರಾತ್ರಿ ಈ ವಿಡಿಯೋ ಕತ್ತಲಿನಲ್ಲಿ, ಡಾರ್ಕ್ ನೈಟಲ್ಲಿ ಈ ವಿಡಿಯೋ ಸಿಕ್ಕಿದ್ರೆ, ಈ ರೀಡಿಂಗ್ ನಿಮಗೋಸ್ಕರ, ಸ್ಪೆಷಲಿ ನಿಮಗೋಸ್ಕರ. ಸೊ ಹಾಗಿದ್ರೆ ಎಸ್ ಅಂತ ಹೇಳಿ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ, ಬಿಕಾಸ್ ಇದು ರಿವೀಲ್ ಮಾಡುತ್ತೆ. ಎಂಡ್ವರೆಗೂ ವಾಚ್ ಮಾಡಿ, ಮರಿಬೇಡಿ, ಬಿಕಾಸ್ ದರ್ ಈಸ್ ಎ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗುತ್ತೆ, ತಿಳಿಯುತ್ತೆ. ಬಿಕಾಸ್ ಯು ಹ್ಯಾವ್ ಟು ಸಿ ದಿಸ್ ವಿಡಿಯೋ. ಇಲ್ಲ ಅಂದರೆ ಸುಮ್ಮನೆ ಬಂದಿರಲ್ಲ ಈ ನಿಮ್ಮ ಫೀಡ್ಗೆ. ನಿಮಗೆ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ನಿಮ್ಮ ಲೈಫಲ್ಲಿ ಒಂದು ತುಂಬ ಕೆಟ್ಟದೇನಾದರೂ ಒಂದು ಘಟನೆ ನಡೆದಿರುತ್ತೆ, ಅಥವಾ ಏನೋ ಒಂದು ಶಾಕಿಂಗ್ ಇವೆಂಟ್ ಆಗಿರುತ್ತೆ, ಮತ್ತು ಅದರಿಂದ ಚೇತರಿಸ್ಕೋತಾ ಇದ್ದೀರಾ ನೀವು. ಅದನ್ನು ಹೇಳುತ್ತೆ ಈ ಕಾರ್ಡು ನೋಡಿ, 6 ಆಫ್ ಸ್ವಾರ್ಡ್ಸ್ ಕಾರ್ಡ್. ಸೊ ಪ್ರಳಯನೇ ಆಗಿದೆ ಅಂತ ಹೇಳ್ಬೋದು ನಿಮ್ಮ ಲೈಫಲ್ಲಿ. ಒಂಥರ ದೊಡ್ಡ ಪ್ರಳಯ ಥರ ಆಗಿದೆ, ನೋವಾಗಿದೆ, ಹರ್ಟ್ ಆಗಿದೆ. ಆ ಒಂದು ನೋವನ್ನ ನೀವೊಬ್ಬರೇ ಅನುಭವಿಸ್ತಾ ಇದ್ದೀರಾ, ಮತ್ತು ಕಷ್ಟನೂ ಪಡ್ತಾ ಇದ್ದೀರಾ, ಸಫರ್ ಮಾಡ್ತಿದ್ದೀರಾ, ಸ್ಟ್ರಗಲ್ ಮಾಡ್ತಿದ್ದೀರಾ, ಒಳಗಡೆನೆ ನೋವಿನ ಅನುಭವಿಸ್ತಾ ಇದ್ದೀರಾ. ಹೌದಾ ಇಲ್ವಾ ನನಗೆ ಕಾಮೆಂಟಲ್ಲಿ ತಿಳಿಸಿ, ಬಿಕಾಸ್ ಐ ಕ್ಯಾನ್ ಸಿ ದ ಪೇಯ್ನ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ. ಆ್ಯಂಡ್ ಹೊರಗಿನ ಜಗತ್ತಿಗೆ ಯು ಆರ್ ಓಕೆ, ಯು ಆರ್ ವೆರಿ ಹ್ಯಾಪಿ, ಎಲ್ಲ ಇದೆ, ಎಲ್ಲ ಚೆನ್ನಾಗಿದೆ. ಬಟ್ ಆದರೆ ಈ ವ್ಯಕ್ತಿ ಯಾಕೆ ಈ ಥರ ಅಂತಲೂ ಅಂದ್ಕೊಳ್ಳೋರು ಇರ್ತಾರೆ, ತುಂಬ ಕ್ಲೋಸಲ್ಲಿರೋರು ಗೊತ್ತಿರ್ತಾರಲ್ಲ, ಅವ್ರಿಗೆ ಅನಿಸ್ತಾ ಇರ್ಬೋದು. ಬಟ್ ನಿಮ್ಮ ನೋವು, ನಿಮ್ಮ ಪೇನು ನಿಮಗೆ ಮಾತ್ರ ಗೊತ್ತು. ಯಾಕಂದರೆ ಡಿವೈನ್ ಸ್ಪಿರಿಚುವಲ್ ಜರ್ನಿಗೆ ಎಂಟರ್ ಆಗಿದ್ದಾರೆ ಈ ನೋವಿಂದ, ಈ ಒಂದು ಹರ್ಟಿಂದ, ಈ ಒಂದು ಶಾಕಿಂಗ್ ಇವೆಂಟಿಂದ. ಸೊ ಏನೋ ಒಂದು ಘಟನೆ ನಡೆದಿದೆ, ಏನೋ ಒಂದು ಬ್ರೇಕಪ್ ಇರ್ಬೋದು, ಸಡನ್ಲಿ ಏನೋ ಒಂದು ಲಾಸ್ ಇರ್ಬೋದು, ಹಣ ಲಾಸ್ ಆಗಿರ್ಬೋದು, ಪ್ರಾಪರ್ಟಿ ಲಾಸ್ ಆಗಿರ್ಬೋದು, ಅಥವಾ ಯುನೋ ರಿಲೇಷನ್ಶಿಪ್ಪು ನಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ಸೊ ಡಿವೈನ್ ಜೊತೆ ಕನೆಕ್ಟ್ ಆಗಿದ್ದೀರಾ, ಬಟ್ ಹೊರಗಿನ ಜಗತ್ತಿನ ಜೊತೆ ಯುನೋ ನಿಮ್ಮದು ಒಂದು ಕನೆಕ್ಷನ್ನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಯು ಆರ್ ಕನೆಕ್ಟೆಡ್ ಟು ಯುವರ್ ಸೆಲ್ಫ್, ಮತ್ತು ಎಲ್ಲೋ ಒಂದು ಕಡೆ ಕಂಪ್ಲೀಟ್ಲಿ ಕನೆಕ್ಟ್ ಆಗಿದ್ದೀರಾ. ಬಟ್ ಆದರೆ ಹೇಗೆ ಇದೆ ನಿಮ್ಮ ಕಂಡೀಷನ್ ಅಂದರೆ, ಇವಾಗ ಈ ಹೊರಗಿನ ಜಗತ್ತು ಬೇಡ, ನನಗೆ ಯಾರೂ ಬೇಡ, ನಾನು ಒಂಟಿಯಾಗಿರಬೇಕು, ಸಾಲಿಟ್ಯೂಡಲ್ಲಿರಬೇಕು, ಮತ್ತು ಈ ಒಂದು ಪೇನಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಆಸೆ ಇದೆ. ಬಟ್ ಆದರೆ ಬರೋಕ್ಕಾಗ್ತಾ ಇಲ್ಲ. ಡಿಪ್ರೆಷನ್, ಸ್ಯಾಡ್ನೆಸ್ ಇದೆ. ಒಂದು ಕಡೆ ಕೂತ್ರೆ ಕೂರಕ್ಕಾಗಲ್ಲ, ನಿಂತರೆ ನಿಲ್ಲಕ್ಕಾಗಲ್ಲ, ನಿಮ್ಮ ನೋವನ್ನ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಆ ಥರ ಒಂದು ಪರಿಸ್ಥಿತಿ, ಸಿಚುಯೇಷನಲ್ಲಿ ಇರ್ತೀರ ಅಂಥವ್ರೆ ಈ ವಿಡಿಯೋನ ನೋಡ್ತಾ ಇರೋದು. ಸೊ ಅವ್ರಿಗೋಸ್ಕರನೇ ಈ ಒಂದು ಮೆಸೇಜು. ದಟ್ಸ್ ವೈ ಯು ಆರ್ ನೈಟ್ ಔಲ್ ಅಂತಲೂ ಹೇಳ್ಬೋದು. ಓ ಮೈ ಗಾಡ್, ಲುಕ್ ಎಟ್ ದಿಸ್. ನಾನು ಹೇಳ್ತಾ ಇದ್ನಲ್ಲ, ಡೆತ್ ಕಾರ್ಡ್. ಎಸ್, ಸೊ ಯು ಹ್ಯಾವ್ ಬೀನ್ ಇನ್ ಟು ದ ಡೆತ್ ಸಿಚುಯೇಷನ್ ಅಂತಲೇ ಹೇಳ್ಬೋದು. ಅಂದರೆ ಏನೋ ಒಂದು ಆಕ್ಸಿಡೆಂಟ್ ಆಗೋಯ್ತು ಆ ಥರ ಅಲ್ಲ, ಆಗಿರ್ಬೋದು ಕೆಲವರಿಗೆ ಆಕ್ಸಿಡೆಂಟ್ ಆಗಿರ್ಬೋದು, ಸಡನ್ಲಿ ಏನೋ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿರ್ಬೋದು, ಸಡನ್ಲಿ ಜಾಬ್ ಲಾಸ್ ಆಗಿರ್ಬೋದು, ಸಡನ್ಲಿ ಬಿಸ್ನೆಸ್ ಲಾಸ್ ಆಗಿರ್ಬೋದು, ಸಡನ್ಲಿ ನಿಮ್ಮ ಹಣ ಕಳ್ಕೊಂಡ್ಬಿಟ್ಟಿರ್ಬೋದು, ನೀವು ಹೆಲ್ತ್ ಕಳ್ಕೊಂಡ್ಬಿಟ್ಟಿರ್ಬೋದು, ಅಥವಾ ರಿಲೇಷನ್ಶಿಪ್ ಕಳ್ಕೊಂಡ್ಬಿಟ್ಟಿರ್ಬೋದು. ಒಟ್ಟಿನಲ್ಲಿ ಒಂದು ತುಂಬ ಬಿಗ್ ಟ್ರಾಮಾನ ಎದುರಿಸಿದ್ದೀರಾ ನೀವು. ಸೊ ಅದಕ್ಕೆ ಈ ಒಂದು ಕಾರ್ಡ್ ಬಂದಿದೆ, ಡೆತ್ ಕಾರ್ಡ್, ಬಿಕಾಸ್ ಇಟ್ಸ್ ಅನ್ ಎಂಡಿಂಗ್, ಒಂದು ಎಂಡಿಂಗ್ನ ನೋಡ್ತಾ ಇದ್ದೀರಾ. ಡಿವೈನ್ ಯಾಕೆ ಈ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮಗೆ? ನಾನು ಹೇಳಿದ್ನಲ್ಲ ಫಸ್ಟೇ, ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ. ಯಾಕೆ ಅಂದರೆ ಡಿವೈನ್ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ನಂಬರ್ 5 ಜಾಸ್ತಿ ನೋಡ್ತಾ ಇರ್ತೀರ ನೀವು, 555 ತುಂಬ ಸರಿ ನೋಡ್ತಾ ಇರ್ತೀರ. ಡಿವೈನ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ, ಈ ಒಂದು ಎಂಡಿಂಗ್, ಈ ಒಂದು ಪೇಯ್ನ್ ಇದೆಯಲ್ಲ, ಇದರಿಂದ ನೀವು ಹೊರಗಡೆ ಬರ್ತೀರಾ.
ಈ ಪೇನೇ ನಿಮ್ಮನ್ನ ಈ ಒಂದು ಸ್ಪಿರಿಚುವಲ್ ಜರ್ನಿಗೆ ತೊಗೊಂಡು ಬಂದಿದೆ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸಿ ಅ ಬಿಗ್ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ವೆರಿ ಬಿಗ್ ಚೇಂಜ್ ಯು ಆರ್ ಗೋಯಿಂಗ್ ಟು ಸಿ ವೆರಿ ಸೂನ್. ಇದರಿಂದ ಹೀಲ್ ಆಗ್ತೀರಾ, ಈ ಪೇನಿಂದ ಹೀಲ್ ಆಗ್ತೀರಾ. ನಿಮ್ಗೆ ಅನ್ನಿಸ್ಬೋದು ಪ್ರಪಂಚ ಅಂದರೆ ಈ ಒಂದು ಜೀವನನೇ ಸಾಕು ಅನ್ನೋ ಸ್ಥಿತಿಗೂ ಕೆಲವರು ಹೋಗ್ಬಿಟ್ಟಿದ್ದೀರಾ. ಬಟ್ ಡೋಂಟ್ ಗಿವ್ ಅಪ್. ಈ ಥರ ಒಂದು ಇದೆಲ್ಲ ನಿಮ್ಮ ಲೈಫಲ್ಲಿ ಆಗಬೇಕು ಅನ್ನೋದು ಒಂದು ಸೋಲ್ ಕಾಂಟ್ರಾಕ್ಟಲ್ಲಿ ಇತ್ತು. ಅದನ್ನು ನೀವು ಸೈನ್ ಮಾಡಿನೇ ಬಂದಿರೋದು. ಯಾಕೆ ಅಂದರೆ ಇದರಿಂದ ಅವೇಕನಿಂಗ್ ಆಗಿದೆ, ನಿಮಗೆ ಎನ್ಲೈಟ್ಮೆಂಟ್ ಆಗಿದೆ. ಸೊ ಅದನ್ನು ಮರಿಬೇಡಿ. ಇದರಿಂದ ನೀವು ಎಚ್ಚೆತ್ಕೊಂಡಿದ್ದೀರಾ. ಇದು ನಿಮ್ಮ ಸೋಲ್ ಗ್ರೋತ್ಗೋಸ್ಕರ. ನೀವಿನ್ನೂ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗ್ತೀರಾ. ಅದಕ್ಕೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು, ಅದಕ್ಕೆ ಇದಾಗಿದೆ. ಸೊ ಅದನ್ನು ಡಿವೈನ್ ಹೇಳ್ತಾ ಇದ್ದಾರೆ. ದ ಹೆರೋಪೆಂಟ್ ಕಾರ್ಡಿಂದ 5 ನಂಬರ್. ಎಸ್, ಓ ಮೈ ಗಾಡ್, ಲುಕ್ ಎಟ್ ದಿಸ್. ನೋಡಿ, ನಿಮ್ಮ ಮುಂದೆನೇ ತೆಗೆದೆ ನಾನು ಈ ಕಾರ್ಡು, ಸ್ಟ್ರೆಂತ್ ಕಾರ್ಡು. ನಾನು ಹೇಳಿದ್ನಲ್ಲ, ನಿಮಗೆ ಈ ಒಂದು ಸಿಚುಯೇಷನಿಂದ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಸ್ಟ್ರೆಂತ್ ಸಿಕ್ಕಿದೆ. ಮುಂಚೆ ನೀವು ಇಷ್ಟು ಸ್ಟ್ರಾಂಗ್ ಇರಲಿಲ್ಲ. ಇದಕ್ಕೆ ಮುಂಚೆ ಯೋಚನೆ ಮಾಡಿ, ಅವಾಗಿದ್ದವರು ನೀವು ಹೇಗಿದ್ರಿ, ಇವಾಗ ಹೇಗಿದ್ದೀರಾ ಅಂತ. ಬಿಕಾಸ್ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕಿತ್ತು ನಿಮಗೆ. ಇದು ಬೇಕಿತ್ತು, ಅದಕ್ಕೆ ಆಗಿದೆ. ಬಟ್ ಐ ನೋ ಇಟ್ ಈಸ್ ವೆರಿ ವೆರಿ ಪೇನ್ಫುಲ್. ಬಟ್ ಎಲ್ಲರ ಜೀವನದಲ್ಲೂ ಈ ಥರ ಒಂದು ಪೇಯ್ನು, ಈ ಥರ ಒಂದು ಎಂಡಿಂಗ್ಸ್ ಬರದೇ ಇರ್ತಾರೆ ದೇವ್ರಿಗೆ, ಎಲ್ಲರ ಲೈಫ್ನಲ್ಲೂ ಕೂಡ. ಸೊ ಅದನ್ನು ಯೋಚನೆ ಮಾಡಿ. ನಿಮ್ಮೊಬ್ಬರ ಲೈಫಲ್ಲೇ ಈ ಥರ ಆಗ್ತಾ ಇಲ್ಲ, ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಈ ಥರದ್ದು ಒಂದು ಎಂಡಿಂಗ್ ಆಗಿದೆ. ಹೊಸ ಜರ್ನಿ ಶುರು ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಬಿಕಮ್ ವೆರಿ ವೆರಿ ಸ್ಟ್ರಾಂಗ್. ನಿಮಗೆ ಆ ಒಂದು ಸ್ಟ್ರೆಂತ್ ಸಿಕ್ಕತ್ತೆ, ಒಂದು ಇನ್ಫಿನಿಟಿ ಪವರ್ ಸಿಕ್ಕತ್ತೆ. ಸೊ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ನನ್ನ ರೀಡಿಂಗ್ ಎನರ್ಜಿ ಕ್ಲೇಮ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಏನಂದರೆ ಗಿವ್ ಆ್ಯಂಡ್ ಟೇಕ್. ಸೊ ನೀವು ಈ ಎನರ್ಜಿ, ಈ ಪಾಸಿಟಿವ್ ಎನರ್ಜಿ, ನೀವು ಲೈಫ್ ಟ್ರಾನ್ಸ್ಫಾರ್ಮ್ ಆಗಬೇಕು, ನೀವು ಕಂಪ್ಲೀಟ್ಲಿ ಚೇಂಜ್ ಆಗಬೇಕು, ಏಂಜಲ್ ಪ್ರೊಟೆಕ್ಷನ್ಸ್ ಬೇಕು ಅನ್ನೋ ಹಾಗಿದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು. ಕಾಮೆಂಟಲ್ಲಿ ಐ ಕ್ಲೇಮ್ ದಿಸ್ ಡಿವೈನ್ ಎನರ್ಜಿ, ಐ ಕ್ಲೇಮ್ ದ ಚೇಂಜ್, ಹೊಸ ಬದುಕಿಗೆ ನಾನು ರೆಡಿ ಇದ್ದೀನಿ ಅಂತ ನೀವು ಕಾಮೆಂಟ್ ಮಾಡಿ ಮರಿಬೇಡಿ. ಆ್ಯಂಡ್ ದೆನ್ ನಿಮಗೆ ಏಂಜಲ್ ಪ್ರೊಟೆಕ್ಷನ್ ಬೇಕು, ಏಂಜಲ್ ಗೈಡೆನ್ಸ್ ಬೇಕು. ಡೈಲಿ ಏಂಜಲ್ಸ್ ನಿಮಗೆ ಯಾವಾಗಲೂ ಗಾರ್ಡ್ ಮಾಡ್ತಾ ಇರಬೇಕು, ಪ್ರೊಟೆಕ್ಷನ್ ಕೊಡ್ತಾ ಇರಬೇಕು ಅನ್ನೋ ಹಾಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಮೆಂಬರ್ಶಿಪ್ನ ನೀವು ಜಾಯ್ನ್ ಆಗ್ಬೋದು. ಲೆವೆಲ್ 1ಗೆ ಜಾಯ್ನ್ ಆಗ್ಬೋದು, ಇಲ್ಲ ಲೆವೆಲ್ 2ಗೂ ಜಾಯ್ನ್ ಆಗ್ಬೋದು. ಸಿ ಮೋರ್ ಆ್ಯಂಡ್ ಮೋರ್ ಯು ಜಾಯ್ನ್, ಅಬಂಡೆನ್ಸ್ ನಿಮಗೆ ಹುಡ್ಕೊಂಡು ಬರುತ್ತೆ. ಏನು ನೀವು ಮೆಂಬರ್ಶಿಪ್ ತೊಗೋತೀರಾ, ಇಟ್ಸ್ ಅ ವೆರಿ ಲಿಮಿಟೆಡ್ ಅಮೌಂಟ್. ಅದರದ್ದು ಡಬ್ಬಲ್ ನಿಮಗೆ ಯಾವುದಾದ್ರೂ ಒಂದು ರೀತಿ ಬಂದುಬಿಡುತ್ತೆ. ಯು ವಿಲ್ ಬಿ ವೆರಿ ಶಾಕ್ಡ್. ಸೊ ಬಿಕಾಸ್ ಇಟ್ಸ್ ಅ ಸ್ಪಿರಿಚುವಲ್ ಚಾನಲ್, ಇದು ಒಂದು ಎನರ್ಜಿ ಚಾನಲ್ ಆಗಿರೋದ್ರಿಂದ ಮಲ್ಟಿಪಲ್ ಫೋಲ್ಡಲ್ಲಿ ನಿಮಗೆ ವಾಪಸ್ ಸಿಗುತ್ತೆ. ಸೊ ನನಗೇನಂದರೆ ಆಸೆ, ಎಲ್ರಿಗೂ ಈ ಒಂದು ಏಂಜಲ್ ಪ್ರೊಟೆಕ್ಷನ್ ಗೈಡೆನ್ಸ್ ಸಿಗಬೇಕು ಅನ್ನೋದೇ ಆಸೆ. ಅದಕ್ಕೆ ನಾನು ತುಂಬ ಮಿನಿಮಮ್ ಅಮೌಂಟ್ನ ಲೆವೆಲ್ 1ಗೆ ಇಟ್ಟಿದ್ದೀನಿ. ಲೆವೆಲ್ 2 ತೊಗೊಂಡ್ರೆ ಇನ್ನೂ ಅಮೇಝಿಂಗ್. ಬಿಕಾಸ್ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಮನಿ ಇನ್ ಮಲ್ಟಿಪಲ್ ಫೋಲ್ಡ್ಸಲ್ಲಿ ಸಿಗುತ್ತೆ. ಬಿಕಾಸ್ ಐ ವಿಲ್ ಬಿ ಪೋಸ್ಟಿಂಗ್ ಸೋ ಮೆನಿ ವಿಡಿಯೋಸ್. ಸೊ ಅದೆಲ್ಲ ವೆರಿ ವೆರಿ ಹೈ ವೈಬ್ ಎನರ್ಜೆಟಿಕ್ ವಿಡಿಯೋಸ್ ಆಗಿರುತ್ತೆ. ಅದು ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಸೊ ಲೆವೆಲ್ 2ಗೂ ಅಪ್ಗ್ರೇಡ್ ಮಾಡ್ಕೋಬೋದು. ಬಿಕಾಸ್ ಯು ಆರ್ ಗೋಯಿಂಗ್ ಟು ಸಿ ದ ಅಮೇಝಿಂಗ್ ಚೇಂಜ್. ಓಕೆ ಫ್ರೆಂಡ್ಸ್, ಸೊ ಐ ಹೋಪ್ ಈ ಒಂದು ಎನರ್ಜಿನ ಕ್ಲೇಮ್ ಮಾಡ್ತೀರಾ, ಇಗ್ನೋರ್ ಮಾಡಬೇಡಿ. ರೀಡಿಂಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.